ಗೌಡ ಈವ್ನಿಂಗ್ ಸ್ಟಾರ್ ಸಂಘದ ವತಿಯಿಂದ ಏಪ್ರಿಲ್ 13ರಿಂದ 15 ದಿನಗಳ ಕಾಲ ಮರಗೋಡಿನ ಭಾರತಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಹಗ್ಗಜಗ್ಗಾಟ ಮತ್ತು ಮನೋರಂಜನಾ ಕಾರ್ಯಕ್ರಮಗಳ ಗೌಡ ಕುಟುಂಬ ಕಲರವ 2026 ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಕಟ್ಟಮನೆ ರೋಷನ್, ಗೌಡ ಕುಟುಂಬ ಕಲರವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೌಡ ಕುಟುಂಬಗಳ ಸುಮಾರು 100ರಿಂದ 150 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಬಾರಿ ಯಾವುದೇ ಕುಟುಂಬ ತಂಡದಲ್ಲಿ ಆಟಗಾರರ ಕೊರತೆ ಇದ್ದಲ್ಲಿ ಮಹಿಳಾ ಆಟಗಾರರನ್ನ ಸೇರಿಸಿಕೊಳ್ಳಲು ಅವಕಾಶವನ್ನು ನೀಡಿರುವುದಲ್ಲದೆ ಅವರಿಗೆ ಥ್ರೋ ಬೌಲಿಂಗಿಗೂ ಅವಕಾಶ ನೀಡಲಾಗಿದೆ ಎಂದರು. ಆಸಕ್ತ ತಂಡಗಳು ಮಾರ್ಚ್ 31ರ ಒಳಗಾಗಿ ನೋಂದಣಿ ಶುಲ್ಕ ₹3,000 ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದರು. ಗೌಡ ಸಮೂಹದ ಕುಟುಂಬವಾರು ಹಗ್ಗಜಗ್ಗಾಟ ಸ್ಪರ್ಧೆ ಏಪ್ರಿಲ್ 25 ಮತ್ತು 26ರಂದು ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗ ಇರೋದಿಲ್ಲ. ಇದಕ್ಕೆ ಬದಲಾಗಿ ಪ್ರತಿ ತಂಡದಲ್ಲಿ ತಲಾ 4 ಪುರುಷರು ಮತ್ತು ಮಹಿಳೆಯರು ಇರಲೇಬೇಕೆಂದು ಸ್ಪಷ್ಟಪಡಿಸಿದರು. ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ತಂಡಗಳು ಏಪ್ರಿಲ್ 20ರ ಒಳಗಾಗಿ ನೋಂದಣಿ ಶುಲ್ಕ ₹1,500 ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಜೇತ ತಂಡಗಳಿಗೆ ಒಟ್ಟು ₹5 ಲಕ್ಷ ನಗದು ಬಹುಮಾನ ಮತ್ತು ಟ್ರೋಫಿಗಳನ್ನು ವಿತರಣೆ ಮಾಡಲಾಗುತ್ತೆ. ಇದರೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ ಎಂದು ಕಟ್ಟಮನೆ ರೋಷನ್ ತಿಳಿಸಿದರು. ಮರಗೋಡಿನ ಗೌಡ ಈವ್ನಿಂಗ್ ಸ್ಟಾರ್ ವತಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಬಾಂಧವರಿಗಾಗಿ ಗೌಡ ಕುಟುಂಬ ಕಲರವ 2026 ನಡೆಸಲು ಈಗಾಗಲೇ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬವಾರು ಕ್ರಿಕೆಟ್ ಪಂದ್ಯಾಟ ಹಾಗೂ ಹಗ್ಗಜಗ್ಗಾಟ ಮತ್ತು ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌಡ ಈವ್ನಿಂಗ್ ಸ್ಟಾರ್ ಮರಗೋಡು ವತಿಯಿಂದ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸುಮಾರು 100ರಿಂದ 150 ಕುಟುಂಬ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕುಟುಂಬದ ಹೆಸರು ನೋಂದಾಯಿಸಲು ಮಾರ್ಚ್ 31ರವರೆಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ನಾವು ಪಂದ್ಯಾಟವನ್ನು ನಡೆಸಿದ್ವಿ. ಕಳೆದ ಬಾರಿ ಸುಮಾರು 103 ಕುಟುಂಬ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಎಲ್ಲ ತಂಡಗಳು ಕೂಡ ಯಾವುದೇ ವಾಕ್ವಾರಿಗೆ ಆಸ್ಪದ ನೀಡದೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷತೆಯನ್ನು ಕೂಡ ಪಡೆದುಕೊಂಡಿತ್ತು. ಈ ಬಾರಿ ವಿಶೇಷತೆಯಾಗಿ ಕುಟುಂಬ ತಂಡದಲ್ಲಿ ಆಟಗಾರರ ಸಂಖ್ಯೆ ಕಡಿಮೆ ಇದ್ದಲ್ಲಿ ಮಹಿಳಾ ಆಟಗಾರರನ್ನು ಕೂಡ ಸೇರಿಸಿಕೊಂಡು ಆಡಲು ಅವಕಾಶ ನೀಡುತ್ತಾ ಇದ್ದೇವೆ. ಹಾಗೆ ಈ ಬಾರಿ ಮಹಿಳಾ ಆಟಗಾರರಿಗೆ ಬಾಲಿಂಗ್ ಮಾಡಲು ಕೂಡ ಅವಕಾಶ ನೀಡಲಾಗಿದೆ. ಮಹಿಳಾ ಆಟಗಾರರಿಗೆ ಬಾಲಿಂಗ್ ಆ್ಯಕ್ಷನ್ ಕಡ್ಡಾಯವಿರುವುದಿಲ್ಲ, ಥ್ರೋ ಬಾಲಿಂಗ್ ಕೂಡ ಅವಕಾಶ ನೀಡ್ತಾ ಇದ್ದೇವೆ. ಈ ಪಂದ್ಯಾಟವು ಏಪ್ರಿಲ್ 13ರಿಂದ ನಡೆಯಲಿದ್ದು, ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜು ಮೈದಾನವನ್ನು ಸಿದ್ಧಗೊಳಿಸಿ ಪಂದ್ಯಾಟವನ್ನು ನಡೆಸಲಾಗುತ್ತದೆ. ಪಂದ್ಯಾಟವು ಸುಮಾರು 15 ದಿವಸಗಳ ಕಾಲ ನಡೆಯಲಿದ್ದು, ಪ್ರತಿದಿನ ಒಟ್ಟು 10 ಪಂದ್ಯಗಳನ್ನು ನಡೆಸಲಾಗುವುದು. ಪ್ರತಿ ಪಂದ್ಯಾಟವು 6 ಓವರ್ಗಳ ಪಂದ್ಯವಾಗಿದ್ದು, ಪ್ರೀ ಕ್ವಾರ್ಟರ್ ಹಂತದ ಪಂದ್ಯಾಟವು 8 ಓವರ್ ಹಾಗೂ ಕ್ವಾರ್ಟರ್ ಫೈನಲ್ ನಂತರದ ಎಲ್ಲ ಪಂದ್ಯಾಟವು 10 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಹಾಗೆಯೇ ಪ್ರೀ ಕ್ವಾರ್ಟರ್ ಹಂತದ ನಂತರದ ಎಲ್ಲ ಪಂದ್ಯಗಳನ್ನು ಪವರ್ ಪ್ಲೇ ಮೂಲಕ ನಡೆಸುತ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಗೌಡ ಈವ್ನಿಂಗ್ ಸ್ಟಾರ್ನ ಕಾರ್ಯದರ್ಶಿ ಕರ್ಣಯ್ಯನ ವಿವೇಕ್, ಸಂಚಾಲಕರಾದ ಬೊಳ್ಳೂರ ಪ್ರಸನ್ನ, ಬಗೇರನ ರಂಜು, ಸದಸ್ಯರಾದ ಮುಕ್ಕಾಟಿ ಸೋನ ಹಾಗೂ ಮುಕ್ಕಾಟಿ ಮೋನಿಶ್ ಪಾಲ್ಗೊಂಡಿದ್ದರು.